ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ನನಗೆ ಊಟ ಆಗಿ ಒಂದು ಸ್ವಲ್ಪ ಮಲಗಬೇಕು, ನನಗೆ ಅಭ್ಯಾಸ ಅದು. ಹಾಗೆ ಮಧ್ಯಾಹ್ನ ಮಲಗಿ ಆದ ನಂತರ ಸಾಯಂಕಾಲ ಹೇಳ್ತೇನೆ. ಸಾಯಂಕಾಲ ಏಳುವಾಗ ನನಗೆ ಪಾನಿಪುರಿ ತಿನ್ನಬೇಕಂತ ಆಸೆ ಆಗ್ತಾಯಿತ್ತು. ಏನೋ ಒಂದು ನೆನಪಾಯಿತು ಮನಸ್ಸಿಗೆ ನನಗೆ ಪಾನಿಪುರಿ ತಿನ್ನಬೇಕಂತೇಳಿ. ಹಾಗಾಗಿ ಮಕ್ಕಳ ಹತ್ರ ಹೇಳುವಾಗ ಮಕ್ಕಳು ಕೂಡ ಹೇಳಿದರು, ಇವತ್ತು ಪಾನಿಪುರಿ ಮಾಡಿ ಮಮ್ಮಿ ಅಂತೇಳಿ. ಹಾಗಾಗಿ ನಾನು ಪಾನಿಪುರಿ ಮಾಡ್ತಾಯಿದ್ದೇನೆ. ಹಾಗೆಯೇ ಈ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಮನಸ್ಸಾಯಿತು. ಹಾಗಾಗಿ ನಾನು ನಿಮ್ಮ ಜೊತೆ ಪಾನಿಪುರಿ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೇನೆ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನಿಲ್ಲಿ ಫಸ್ಟಿಗೆ 1 ಕಪ್ಪು ಬಾಂಬೆ ರವೆ ಸೂಜಿ ತಗೊಳ್ತಾ ಇದ್ದೇನೆ. 1 ಕಪ್ಪು ತಗೊಳ್ತಾ ಇದ್ದೆ. ನಾನು ಅಳತೆ ಹೇಗೆ ಹೇಳ್ತೇನೆ ಅದೇ ರೀತಿ ನೀವು ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಡಿ. 1 ಕಪ್ಪು ರವೆಗೆ 1/4 ಕಪ್ಪು ಇಲ್ಲಿ ಮೈದಾ ಹಾಕ್ಕೊಂಡಿದ್ದೇನೆ ನಾನು. 1/4 ಕಪ್ಪು 1 ಕಪ್ಪು ಸೂಜಿ, 1/4 ಕಪ್ಪು ಮೈದಾ. ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಡಿ. ಇದೇ ಕ್ವಾಂಟಿಟಿ ನಾನು ಹಾಕಿದ ಹಾಗೆಯೇ ಹಾಕಿ ಕರೆಕ್ಟಾಗಿ ಬರ್ತದೆ ಪೂರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ನಾನು ಕುದೀತಾ ಇರುವ ಬಿಸಿ ನೀರನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಿರುವಂಥದ್ದು. ಫಸ್ಟಿಗೆ ಇಲ್ಲಿ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ, ಬಿಸಿ ನೀರು. ಹಾಗಾಗಿ ಫಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿ, ಇನ್ನು ನೋಡಿ ಕುದೀತಾ ಇದ್ದೆ ನೀರು. ಈ ನೀರನ್ನೇ ನಾನಿಲ್ಲಿ ಹಾಕಿ ಈ ಸೂಜಿ ಮತ್ತು ಮೈದಾ ಇದನ್ನು ನಾನಿಲ್ಲಿ ಕಲಸಿಕೊಳ್ತಾ ಇದ್ದೇನೆ. ಫಸ್ಟಿಗೆ ಬಿಸಿನೀರು ಹಾಕಿದಾಗ ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ತುಂಬ ಬಿಸಿ ಇರ್ತದೆ ನೀರು. ಒಮ್ಮೆ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇನ್ನು ಸ್ವಲ್ಪ ನೀರನ್ನಿಲ್ಲಿ ಹಾಕ್ತಾ ಇದ್ದೇನೆ. ಕಲಸಲಿಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತು ಸೂಜಿ ಒಳ್ಳೆ ನೀರನ್ನು ಹೀರ್ಕೊಳ್ತದೆ, ಹಾಗಾಗಿ ಇದು ಕಲಸಲಿಕ್ಕೆ ಸ್ವಲ್ಪ ನೀರು ಕೂಡ ಜಾಸ್ತಿನೇ ನಮಗೆ ಬೇಕಾಗ್ತದೆ. ಈಗ ನೋಡಿ ನೀರೆಲ್ಲ ಹಾಕಿ ಆದ ನಂತರ ಒಂದು ಹದಕ್ಕೆ ನಮಗೆ ಅಂದಾಜಾಗ್ತದೆ. ಆಮೇಲೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೋದು. ಈಗ ಕಲಸಿಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಳಿ. ತುಂಬ ನೀರು ಥರ ಮಾಡಿಕೊಂಡ್ರೆ ಪೂರಿ ಏನಾಗ್ತದೆ, ಕ್ರಿಸ್ಪಿ ಬರೋದಿಲ್ಲ. ಹಾಗಾಗಿ ಒಳ್ಳೆ ಗಟ್ಟಿಯಾಗಿ ಇದನ್ನು ಕಲಸಿಕೊಳ್ಬೇಕು. ಮತ್ತು ತುಂಬ ಇದರದ್ದು ಮಸಾಜ್ ಎಲ್ಲ ಈಗ ಮಾಡೋದು ಬೇಡ. 4 ಗಂಟೆ ಬಿಟ್ಟು ಇದರ ಮಸಾಜ್ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕಿದೆ. ಈಗ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಇನ್ನು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 1/4 ಗಂಟೆ ಇದನ್ನು ಹೀಗೆ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸೈಡಲ್ಲಿ ಇಟ್ಟುಬಿಡುವ. ಇದು ಸಾಫ್ಟ್ ಆಗೋ ತನಕ ನಾವಿಲ್ಲಿ ಪಾನಿ ಉಂಟಲ್ಲ, ಪೂರಿಗೆ ಪಾನಿ ಬೇಕು, ಅದಕ್ಕೆ ನಾವು ಇಲ್ಲಿ ರೆಡಿ ಮಾಡಿಕೊಳ್ಳುವ. ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಒಳ್ಳೆ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಫ್ರೆಶ್ ಪುದೀನ. ಇನ್ನಿದಕ್ಕೆ ಸ್ವಲ್ಪ ಹುಳಿಯನ್ನು ಕೂಡ ಇಲ್ಲಿ ತಗೊಳ್ತಾ ಇದ್ದೇನೆ. ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು ಸಣ್ಣ ಸಣ್ಣ ಪೀಸ್, ನೋಡಿ 3 ಪೀಸ್ ಇದೆ ಶುಂಠಿ, ಜಿಂಜರ್, ಒಂದು 3 ಕಾಯಿ ಮೆಣಸು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಖಾರ ನೀವು ಹೆಚ್ಚು ಕಮ್ಮಿ ನೋಡಿಕೊಂಡು ಹಾಕ್ಕೊಳ್ಬೋದು. ಇನ್ನಿದು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಸ್ಮೂತಾಗಿ ಗ್ರೈಂಡ್ ಮಾಡಿ ತರಬೇಕು. ಇಲ್ಲಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಈಗ ತಂದಿದ್ದೇನೆ ನೋಡಿ ಈ ರೀತಿ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ನೀರು ನಮಗೆ ಇದು ನೀರಾಗಿಯೇ ಬರಬೇಕು, ಸ್ವಲ್ಪ ನೀರಲ್ಲಿ ಆ್ಯಡ್ ಮಾಡಲಿಕ್ಕಿದೆ ಇದಕ್ಕೆ. ಇನ್ನಿದನ್ನು ಸ್ಟ್ರೈನ್ ಮಾಡಿಕೊಳ್ಬೇಕು. ಯಾಕಂದರೆ ಅದರಲ್ಲಿ ಹುಳಿ ಮತ್ತು ಶುಂಠಿ ಎಲ್ಲ ಹಾಕಿದ್ದೇವಲ್ಲ, ಅದರದ್ದು ಎಲ್ಲಾದರೂ ಸಣ್ಣ ಸಣ್ಣ ಪೀಸ್ ಇರ್ಬೋದು, ಗ್ರೈಂಡ್ ಆಗದೆ ಇದ್ದಿದ್ದರೆ ಅದು ಬಾಯಿಗೆ ಸಿಕ್ಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಮತ್ತು ನಿಮಗೆ ಹಾಗೆಯೇ ಬೇಕು ಇಷ್ಟ ಅಂತ ಕೂಡ ಕೆಲವರಿಗೆ ಇರ್ತದೆ, ಹಾಗೆ ಬಾಯಿಗೆ ಸಿಕ್ಕಿದರೆ ಇಷ್ಟ ಅಂತ. ಅಂಥವ್ರು ಬೇಕಿದ್ದರೆ ಹಾಗೆಯೇ ಹಾಕ್ಕೊಳ್ಬೋದು. ನಾನಿಲ್ಲಿ ಇದನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ, ನನಗೆ ಅದು ಬಾಯಿಗೆ ಸಿಕ್ಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ಹೀಗೆ ನಾವೀಗ ಸ್ಟ್ರೈನ್ ಮಾಡಿದ ನಂತರ ಉಳಿದಿರ್ತದಲ್ವ, ಅದಕ್ಕೆ 2-3 ಸಲ ನೀರು ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದು ಸಲ ಸ್ಟ್ರೈನ್ ಮಾಡಿ, ಅಂದರೆ 2-3 ಸಲ ನೀರು ಹಾಕಿ ಮಾಡಿ. ಅದರಲ್ಲಿ ಖಾರ ಮತ್ತು ಹುಳಿ ಎಲ್ಲ ಇದ್ದರೆ ಚೆನ್ನಾಗಿ ನಮಗೆ ನಮ್ಮ ಪಾನಿಯಲ್ಲೇ ಬರಬೇಕದು. ಹಾಗಾಗಿ ಒಂದು 2-3 ಸಲ ನೀರು ಹಾಕಿ ಕೂಡ ನೀವು ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಪೂರಿ ಈಗ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಜಾಸ್ತಿ ಮಾಡುವವರು ಪಾನಿ ಕೂಡ ಇಲ್ಲಿ ಜಾಸ್ತಿ ಮಾಡ್ಬೋದು. ಪಾನಿ ನೀವು ಮಾಡುವಾಗ ಇದೇ ಕ್ವಾಂಟಿಟಿ ಅಂತ ಏನಿಲ್ಲ, ನಾವೀಗ ಹಾಕಿದ ವಸ್ತು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತ ಏನಿಲ್ಲ. ನಿಮ್ಮಿಷ್ಟ, ನಿಮಗೆ ಹೇಗೆ ಬೇಕು ಹಾಗೆ ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಹುಳಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಹೇಗೆ ಬೇಕು ಹಾಗೆ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇನ್ನಿಲ್ಲಿ ನಾನು ಅರ್ಧ ಲಿಂಬೆ ರಸವನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಾವು ಹುಳಿ ಹಾಕಿದ್ರಿಂದ ನಮಗೆ ಅರ್ಧ ಇಲ್ಲಿ ಹೋಳು ಲಿಂಬೆ ಸಾಕಾಗ್ತದೆ. ಈಗ ಹುಳಿ ಇಲ್ಲ ಅಂದರೆ ಈಗ ಲಿಂಬೆ ರಸನೇ ಹಾಕೋದಂತಾದರೆ ಒಂದು ದೊಡ್ಡ ಲಿಂಬೆಯನ್ನು ಫುಲ್ಲು 1 ಲಿಂಬೆ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಪೌಡರ್, ರುಚಿಗೆ ಎಷ್ಟು ಬೇಕು ನೋಡಿಕೊಂಡಿಲ್ಲಿ ನಾನು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಮತ್ತು ಇನ್ನಿದ್ದಕ್ಕೆ ಕೊರಿಯಾಂಡರ್ ಲೀವ್ಸನ್ನು ಕೂಡ ಇಲ್ಲಿ ಹಾಕಿದ್ದೇನೆ. 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನಿದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಬೂಂದಿ ಹಾಕಬೇಕು. ಬೂಂದಿ ಈಗ ನನ್ನ ಹತ್ರ ಇಲ್ಲ, ನಾವೀಗ ರೆಡಿ ಮಾಡಿಕೊಳ್ಳುವ ಬೂಂದಿಗೆ ಕೂಡ.
ಇನ್ನು ಪಾನಿ ನಮ್ಮದಿಲ್ಲಿ ರೆಡಿ ಆಯಿತು. ಇನ್ನಿದನ್ನು ಸೈಡಲ್ಲಿಡುವ. ಇನ್ನು ನಾನು ಸಣ್ಣ ಸಣ್ಣದು 2 ಪೊಟ್ಯಾಟೊ ಬಾಯ್ಲ್ ಮಾಡಿಟ್ಟಿದ್ದೇನೆ. ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗಿದೆ ಇದು. ಇನ್ನಿದನ್ನು ಒಳ್ಳೆ ರೀತಿಯಲ್ಲಿ ಮ್ಯಾಶ್ ಮಾಡಿಕೊಳ್ಳುವ. ತುಂಡು ತುಂಡಲ್ಲಿರಬಾರ್ದು, ಒಳ್ಳೆಯದಾಗಿ ಮ್ಯಾಶ್ ಆಗಬೇಕು. ಇನ್ನಿದಕ್ಕೆ ಒಂದು ಸಣ್ಣದು ಆನಿಯನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡಿದ್ದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್, ಹಾಗೆಯೇ ಖಾರ ಎಷ್ಟು ಬೇಕು ನೋಡಿಕೊಂಡು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಹಾಗೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ಇಲ್ಲಾಂದರೆ ಗ್ರೀನ್ ಚಿಲ್ಲಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದೇ ಪೊಟೇಟೊ ಇಲ್ಲಾಂದರೂ ಕೂಡ ಖಾಲಿ ನಾವು ಪಾನಿಯಲ್ಲಿ ಕೂಡ ತಿನ್ಬೋದು, ಅಷ್ಟು ಟೇಸ್ಟ್ ಆಗ್ತದೆ ಪಾನಿಪುರಿ. ಓಕೆ, ಈಗ ನಾವು ಬೂಂದಿಗೆ ರೆಡಿ ಮಾಡಿಕೊಳ್ಳುವ. ಬೂಂದಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಇಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಗಂಟುಗಳೆಲ್ಲ ಇಲ್ಲದ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು, ಗಂಟಿರಬಾರ್ದು. ನೋಡಿ ಈ ರೀತಿ ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ದಪ್ಪ ಕೂಡ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ಈ ರೀತಿ ಇರಬೇಕು. ಇನ್ನು ಇದಕ್ಕೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ. ತುಂಬ ಹಾಕಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪನೇ ನಾವಿಲ್ಲಿ ಹಾಕಿದ್ದೇವೆ, ಹಾಗಾಗಿ ನೋಡಿಕೊಂಡು ಇಲ್ಲಿ ಸಾಲ್ಟನ್ನು ಕೂಡ ಆ್ಯಡ್ ಮಾಡುವ. ಇದೀಗ ಸೈಡಲ್ಲಿ ಇಟ್ಟು ಬಿಡುವ. ಇನ್ನು ಇದೆಲ್ಲ ರೆಡಿ ಆಯಿತು. ಇನ್ನೀಗ ಮಾಡಿಟ್ಟಂತಹ ಸೂಜಿ ಯಾವ ರೀತಿ ಆಗಿದೆ ಅಂತ ನೋಡುವ. ನೋಡಿ, ನಾವು ಇಡುವಾಗ ಗಟ್ಟಿ ಇತ್ತು, ಈಗ ಸ್ವಲ್ಪ ಸೂಜಿ ಸಾಫ್ಟ್ ಆಗಿದೆ. ಡೋ ನಮ್ಮದು ಗಟ್ಟಿ ಇದೆ, ನೋಡಿ ಕಾಣ್ತಾ ಉಂಟಲ್ಲ ನಿಮಗೆ. ಓಕೆ, ಇನ್ನು ಈಗ ಈ ಸ್ಟೇಜಲ್ಲಿ ನಾವಿದನ್ನು ಸ್ವಲ್ಪ ಮಸಾಜ್ ಮಾಡಬೇಕು. ಒಂದು 3ರಿಂದ 4 ನಿಮಿಷ ಒಳ್ಳೆ ರೀತಿಯಲ್ಲಿ ಇದನ್ನು ನಾವು ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಮಸಾಜ್ ಮಾಡಿದರೆ ಮಾತ್ರ ಪೂರಿ ಒಳ್ಳೆಯದಾಗಿ ಕ್ರಿಸ್ಪಿಯಾಗಿ ಬರ್ತದೆ, ಕರ್ಕುರಾಗಿ ಬರ್ತದೆ. ಇಲ್ಲಾಂದರೆ ಹಾಗೆ ಒಮ್ಮೆಗೆ ಉಬ್ಬಿಕೊಂಡು ಬರ್ತದೆ, ಮತ್ತು ಅದು ಸಾಫ್ಟಾಗಿ ಹೋಗ್ತದೆ ಫ್ರೆಂಡ್ಸ್. ಇನ್ನು ಈ ರೀತಿ ಆದ ನಂತರ ನಾನು ಇದನ್ನು 2 ಭಾಗ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ರೀತಿ ಆದ ನಂತರ ಇನ್ನು ಲಟ್ಟಿಸ್ಕೊಳ್ಬೇಕು. ಈಗ ಲಟ್ಟಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಟಿ ಹಿಡ್ಕೊಳ್ತದೆ ಅಂತಿದ್ರೆ ಬೇಕಿದ್ರೆ ಸ್ವಲ್ಪ ಮೈದಾ ಡಸ್ಟ್ ಮಾಡ್ಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಮೈದಾವನ್ನು ಹಾಕ್ತೇನೆ ಇಲ್ಲಿ, ಇಲ್ಲಾಂದರೆ ಅದು ನಮಗೆ ಲಟ್ಟಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಈ ರೀತಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಇದ್ದರೆ ಸಣ್ಣ ಸಣ್ಣ ಹಿಟ್ಟನ್ನು ತಗೊಂಡು ನೀವು ಸಣ್ಣ ಸಣ್ಣ ಪೂರಿಗಳನ್ನಾಗಿ ಕೂಡ ಲಟ್ಟಿಸ್ಕೊಳ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡ್ಕೊಳ್ಬೋದು. ನನಗೆ ಹೀಗೆ ಮಾಡಿದರೆ ತುಂಬ ಈಸಿ ಆಗ್ತದೆ, ಬೇಗ ಆಗ್ತದೆ, ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ಈಗ ನಾವು ಲಟ್ಟಿಸ್ಕೊಳ್ತಾ ಇರೋದಕ್ಕೆ ಶೇಪ್ ಬೇಕಂತ ಏನಿಲ್ಲ, ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ತೆಳುವಾಗಿ ಮಾಡ್ಕೊಳ್ಬೋದು. ತುಂಬ ತೆಳು ಕೂಡ ಅಲ್ಲ, ಹಾಗೆ ತುಂಬ ದಪ್ಪ ಕೂಡ ಅಲ್ಲ. ಇನ್ನೂ ಒಂದು ಶೇಪ್ ಕೊಡಲಿಕ್ಕೋಸ್ಕರ ನಾನು ಈ ರೀತಿದು ತಗೊಂಡಿದ್ದೇನೆ. ಇಲ್ಲಿ ರೌಂಡ್ ಕೂಡ ಇದೆ, ಫ್ಲವರ್ ಶೇಪ್ ಕೂಡ ಇದೆ. ನಾನು ಇದರಲ್ಲಿ ಇಲ್ಲಿ ರೌಂಡಾಗಿ ಕಟ್ ಮಾಡ್ತೇನೆ. ಈಗ ನಿಮಗೆ ಈ ರೀತಿದ್ದು ಶೇಪ್ ಕೊಡುವಂಥದ್ದು ಇಲ್ಲ ಅಂದರೆ ನೀವು ಬಾಟಲಿದ್ದು ಮುಚ್ಚಳ ಇದ್ದರೂ ಕೂಡ ನೀವು ತಗೊಳ್ಬೋದು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೋಡಿಕೊಂಡು ಮಾಡಿ, ಆಯಿತಾ. ಹೀಗೆ ಮಾಡಿದರೆ ತುಂಬ ಈಸಿ ಆಗ್ತದೆ ಮತ್ತು ಬೇಗ ಕೂಡ ಆಗ್ತದೆ. ಈ ರೀತಿ ಉಳಿದದೆಲ್ಲ ನಾವಿಲ್ಲಿ ತೆಗೆದ್ರೆ ಆಯ್ತು ಇದನ್ನು. ಈಗ ನೋಡಿ ನಾನು ಪೂರಿ ತೋರಿಸ್ತೇನೆ. ನೋಡಿ, ದಪ್ಪ ಕೂಡ ಇಲ್ಲ, ತೆಳು ಕೂಡ ಇಲ್ಲ, ಇದೇ ರೀತಿ ಆಗಬೇಕು. ನಾನು ಹೇಳಿದ ಹಾಗೆ ತುಂಬ ದಪ್ಪ ಆದರೆ ಏನಾಗ್ತದೆ, ಉಬ್ಬಿ ಬರ್ತದೆ, ಕ್ರಿಸ್ಪಿ ಇರೋದಿಲ್ಲ, ಸಾಫ್ಟಾಗಿ ಹೋಗ್ತದೆ. ತುಂಬ ತೆಳುವಾದರೆ ಉಬ್ಬಿಯೇ ಬರೋದಿಲ್ಲ, ಅದು ಪಾಪಡಿ ಥರ ಆಗ್ತದೆ. ನಮಗೆ ಆ ರೀತಿ ಕೂಡ ಆಗಬಾರ್ದು, ಸಾಫ್ಟ್ ಕೂಡ ಆಗಬಾರ್ದು, ನಮಗೆ ಕ್ರಿಸ್ಪಿಯಾಗಿರಬೇಕು. ಇನ್ನಿದನ್ನೆಲ್ಲ ನಾನು ಈ ರೀತಿ ಕಟ್ಟಿಂಗ್ ಬೋರ್ಡಿಗೆ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಈ ರೀತಿ ಕಟ್ಟಿಂಗ್ ಬೋರ್ಡ್ ಇಲ್ಲಾಂದರೆ ಒಂದು ಬಟ್ಟೆ ಹಾಕಿ ಆ ಬಟ್ಟೆಯಲ್ಲಿ ಕೂಡ ಈ ಪೂರಿಯನ್ನೆಲ್ಲ ಇಡ್ಬೋದು. ಇನ್ನು ಉಳಿದದೆಲ್ಲ ಪೂರಿಯನ್ನು ಕೂಡ ನಾನು ಲಟ್ಟಿಸ್ಕೊಳ್ತೇನೆ. ನೋಡಿ ಎಷ್ಟಾಗಿದೆ ನೋಡಿ, ಖಾಲಿ 1 ಕಪ್ಪು ಸೂಜಿ ಮತ್ತು 1/4 ಕಪ್ಪು ಮೈದಾದಲ್ಲಿ ಎಷ್ಟು ಪೂರಿ ರೆಡಿ ಆಯಿತು ನೋಡಿ. ಇನ್ನು ನೋಡಿ, ಈ ಫ್ಲವರ್ ಶೇಪಲ್ಲಿ ಕೂಡ ನಾನು ಮಾಡಿದ್ದೇನೆ ಕೆಲವು ಪೂರಿ. ನೋಡಿ ಈ ರೀತಿ ನನಗೆ ಇದು ಕೂಡ ಶೇಪ್ ತುಂಬ ಇಷ್ಟ ಆಯಿತು. ಈ ರೀತಿ ಕೂಡ ನಾನು ಮಾಡಿದ್ದೇನೆ. ಇನ್ನು ಪೂರಿ ಫ್ರೈ ಮಾಡಲಿಕ್ಕೆ ಹಾಕ್ಬೋದು. ಫ್ರೈ ಮಾಡಲಿಕ್ಕೆ ಹಾಕುವಾಗ ನೀವು ಆಯಿಲಿಗೆ ಫಸ್ಟ್ ಯಾವ ಪೂರಿ ಮಾಡಿದ್ದೀರಿ ಅದನ್ನೇ ಒಂದೊಂದಾಗಿ ಹಾಕ್ತಾ ಬನ್ನಿ. ಈಗ ಗ್ಯಾಸಲ್ಲಿಟ್ಟ ಆಯಿಲಿಗೆ ಬಿಸಿಯಾಗಿದೆ. ಇನ್ನು ಒಂದೊಂದಾಗಿ ಪೂರಿಯನ್ನು ಹಾಕ್ಕೊಂಡು ಬರಬೇಕು. ಈ ರೀತಿ ಒಮ್ಮೆಲೆ ರಾಶಿಯಾಗೆಲ್ಲ ಹಾಕಬೇಡಿ, ಉಬ್ಬಿಕೊಂಡು ಬರೋದಿಲ್ಲ. ಒಂದೊಂದಾಗಿ ಹಾಕಿ, ನಾನಿಲ್ಲಿ ಹಾಕ್ತಾ ಇದ್ದೇನಲ್ಲ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಉಬ್ಬಿಕೊಂಡು ಬರ್ತದೆ. ನೀವು ನೋಡಿದ್ದೀರಿ, ಇದಕ್ಕೆ ಬೇಕಿಂಗ್ ಸೋಡಾ ಈನೋ ಅದು ಇದು ಯಾವುದು ಹಾಕಲಿಲ್ಲ, ಖಾಲಿ ಮೈದಾ ಮತ್ತು ಸೂಜಿ ಇರೋದಿದ್ರಲ್ಲಿ 2 ವಸ್ತು, ಆದರೂ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಉಬ್ಬಿಕೊಂಡು ಬರ್ತಾ ಇದೆ. ಅದು ಹೇಗೆಂದರೆ, ಈಗ ನೀವು ಒಮ್ಮೆಲೆ ಹಾಕಿ ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಅದು ಉಬ್ಬಿಕೊಂಡು ಬರೋದೇ ಇಲ್ಲ, ಪಾಪುಡಿ ಥರ ಆಗ್ತದೆ.
ಹೀಗೆ ಒಂದೊಂದಾಗಿ ಹಾಕಿ ಈ ರೀತಿ ನಾವು ಡಿಪ್ ಮಾಡ್ತಾ ಬರಬೇಕು ಆಯಿಲಲ್ಲಿ. ಆವಾಗ ಏನಾಗ್ತದೆ ಗೊತ್ತುಂಟ, ಒಳ್ಳೆ ರೀತಿ ಉಬ್ಬಿಕೊಂಡು ಬರ್ತದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ನೋಡಿ ಒಂದು ಸಲದಾಯಿತು, ನಾನು ಇಲ್ಲಿ ತೆಗಿತಾ ಇದ್ದೇನೆ. ಎಷ್ಟು ಒಳ್ಳೆ ಕ್ರಿಸ್ಪಿಯಾಗಿ ಕೇಳ್ತಾ ಉಂಟು, ನೋಡಿದರೆ ಸೌಂಡ್ ಇದರದು ಒಳ್ಳೆ ಕ್ರಿಸ್ಪಿ ಆಗ್ತದೆ. ಇನ್ನು ಉಳಿದದೆಲ್ಲ ಪೂರಿಯನ್ನು ಕೂಡ ನಾವು ಇದೇ ರೀತಿ ಮಾಡಿ ತೆಗೆದು ಬಿಡುವ. ನಾವು ಮನೆಯಲ್ಲಿ ಮಾಡಿದರೆ ತುಂಬ ಕ್ಲೀನಾಗಿ ನಮಗೆ ಮಾಡ್ಕೊಳ್ಬೋದು. ಹೊರಗಿಂದ ತಂದು ಅವರು ಯಾವುದೇ ನೀರು ಹಾಕ್ತಾರೆ ಏನಂತ ಗೊತ್ತಿರೋದಿಲ್ಲ, ಅದನ್ನೆಲ್ಲ ನಾವು ತಂದು ತಿಂದು ನಮ್ಮ ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಪೂರಿ ಎಲ್ಲ ತೆಗೆದಾಯಿತು, ಇನ್ನು ಬೂಂದಿಗೆ ರೆಡಿ ಮಾಡ್ಕೊಳ್ಳುವ. ಈಗ ಈ ರೀತಿ ಬೂಂದಿಯನ್ನು ನಾವು ಈ ರೀತಿ ಒಂದು ಸೌಟ್ ಹಿಡ್ಕೊಂಡು ನೋಡಿ, ನಾನಿಲ್ಲಿ ಮಾಡ್ತಾ ಇದ್ದೇನಲ್ಲ ಹೀಗೇ ಹಾಕಬೇಕು. ನೋಡಿ ಎಷ್ಟು ಚಂದ ಬೂಂದಿ ಬಂದಿದೆ, ನೋಡಿ ಕೆಳಗೆ ಬೀಳ್ತಾ ಉಂಟು ನೋಡಿ. ಇದು ಕೂಡ ಹಾಗೆ ತುಂಬ ಬೇಗ ರೆಡಿ ಆಗ್ತದೆ. ಇದನ್ನು ನಾವು ಪಾನಿಗೆ ಹಾಕಬೇಕಂತಿಲ್ಲ, ಇದನ್ನು ನಾವು ಹೀಗೇ ರೆಡಿ ಮಾಡಿಟ್ಟು ಕೂಡ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ಹಾಕಿ ಒಳ್ಳೆ ಸಾಯಂಕಾಲ ಚಹಾದೊಟ್ಟಿಗೆ ತಿಂದರೆ ತುಂಬ ಕ್ರಿಸ್ಪಿಯಾಗಿ ಒಳ್ಳೆಯದಾಗಿ ಟೇಸ್ಟಾಗಿ ಬರ್ತದೆ. ಹೀಗೆ ಕೂಡ ಇದನ್ನು ಕೂಡ ನಾವು ಮಾಡಿ ರೆಡಿ ಮಾಡಿ ಇಡ್ಬೋದು, ಒಳ್ಳೆ ಕ್ರಿಸ್ಪಿಯಾಗಿರ್ತದೆ. ಈಗ ಉಳಿದ ಏನುಂಟ ಕಡಲೆ ಹಿಟ್ಟು ಕಲಸಿಟ್ಟದು, ಅದನ್ನು ಕೂಡ ಇದೇ ರೀತಿ ಬೂಂದಿ ಮಾಡಿ ಎಲ್ಲವನ್ನು ಕೂಡ ತೆಗೆದಿಡುವ. ನಾನೆಲ್ಲ ಮಾಡಿ ತೋರಿಸಲಿಕ್ಕೆ ಹೋದರೆ ಏನಾಗ್ತದೆ, ತುಂಬ ಹೊತ್ತು ಹಿಡಿತದೆ ಮತ್ತು ವಿಡಿಯೋ ಕೂಡ ತುಂಬ ಉದ್ದಾಗ್ತದೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೇನೆ. ಈಗ ಬೂಂದಿ ಕೂಡ ಎಲ್ಲ ತೆಗೆದಾಯಿತು ನೋಡಿ, ಇದು ಕೂಡ ರೆಡಿ ಆಯಿತು. ಈಗ ನೋಡಿ ಪೂರಿ ಎಲ್ಲ ರೆಡಿಯಾಗಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ, ಉಬ್ಬಿಕೊಂಡು ಕೂಡ ಬಂದಿದೆ, ಒಳ್ಳೆ ಕ್ರಿಸ್ಪಿ ಕೂಡ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಒಳ್ಳೆ ರೀತಿ ಕ್ರಿಸ್ಪಿ ಆಗಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ರೀತಿ ಕ್ರಿಸ್ಪಿ ಆಗಿದೆ ಇದು. ಇನ್ನು ಯಾವಾಗ ತಿನ್ನೋದಂತ ಹೇಳಿ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳೀಗ. ಈಗ ಪಾನಿ ಕೂಡ ರೆಡಿ ಇದೆ, ಹಾಗೆಯೇ ನಾವು ಪೊಟ್ಯಾಟೊ ಎಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಅದು ಕೂಡ ರೆಡಿ ಇದೆ. ಇನ್ನು ನಾನಿಲ್ಲಿ ಪಾನಿಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ತೇನೆ. ಸ್ವಲ್ಪ ಚಿಲ್ಡಿದ್ರೆ ಸ್ವಲ್ಪ ಒಳ್ಳೆದ ಟೇಸ್ಟ್ ಆಗ್ತದೆ ತಿಂಡಿ, ನಮಗೆ ಆ ಪಾನಿ ಬಾಯಿಗೆ ಬರುವಾಗ ಆ ಪೂರಿಯಲ್ಲಿ ಖುಷಿ ಆಗ್ತದೆ. ಇನ್ನು ಇದಕ್ಕೆ ಸ್ವಲ್ಪ ಬೂಂದಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡು ಬಿಡುವ. ಈಗ ಒಳ್ಳೆ ಪರ್ಫೆಕ್ಟಾಗಿ ಆಗಿದೆ ಪಾನಿ. ಓಕೆ, ಈಗ ಇನ್ನು ಪೂರಿ ಒಂದು ತಿಂದು ಟೇಸ್ಟ್ ನೋಡುವ ಹೇಗೆ ಅಂತೇಳಿ. ಒಂದು ಪೂರಿ ತಗೊಂಡು ಅದಕ್ಕೆ ಹಾಲು ಹಾಕ್ಕೊಳ್ಳುವ ಫಸ್ಟಿಗೆ. ಇನ್ನು ಈ ಪಾನಿಯನ್ನು ಇದಕ್ಕೆ ಹಾಕ್ಕೊಳ್ಳುವ ಈ ರೀತಿ, ಇನ್ನು ತಿನ್ನುವ. ವಾವ್, ಸೂಪರ್ ಸೂಪರ್, ತುಂಬ ಟೇಸ್ಟ್ ಆಗಿದೆ. ವಾ ಎಷ್ಟು ಕ್ರಿಸ್ಪಿ ಇದೆ ನೋಡಿ ಪೂರಿ ಕೂಡ. ನಾವೇ ಮನೆಯಲ್ಲಿ ಮಾಡಿದಿಷ್ಟು ಒಳ್ಳೆಯದಾಗ್ತದಂತ ಇರುವಾಗ ನಮಗೇ ತುಂಬ ಖುಷಿ ಆಗ್ತದೆ, ಅಂದರೆ ಒಳ್ಳೆಯದಾಗಿದಲ್ವಾ ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ಅದು ಕೂಡ ಈ ರೀತಿಯಲ್ಲಿ ನಾವು ಮನೆಯಲ್ಲೇ ಮಾಡೋದಂದರೆ ತುಂಬಾ ಖುಷಿ, ನನಗಂತೂ ತುಂಬಾ ಇಷ್ಟ. ನಿಮಗೆ ಕೂಡ ಈ ರೀತಿ ಮಾಡಬೇಕು, ಮನೆಯಲ್ಲಿ ತಿನ್ನಬೇಕು, ಎಲ್ಲರಿಗೆ ತಿನ್ನಿಸಬೇಕು, ಖುಷಿಯಾಗಿ ಗಮ್ಮತ್ತು ಮಾಡಿಕೊಂಡು ಇದನ್ನು ನಾವು ಮನೆಯಲ್ಲಿ ತಿನ್ನಬೇಕಂತಿದ್ರೆ ನೀವು ಕೂಡ ಒಂದು ಸಲ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ಏನು ಕಷ್ಟ ಇಲ್ಲ, ತುಂಬಾ ಈಸಿಯಾಗಿ ಮಾಡಲಿಕ್ಕೆ ಆಗುವಂತಹ ಪಾನಿಪುರಿ ಎಲ್ಲ ಕೂಡ ನಾನಿಲ್ಲಿ ರೆಡಿ ಮಾಡಿದ್ದೇನೆ. ಎಷ್ಟು ಬೇಗ ರೆಡಿಯಾಗಿದೆ ಅಂತ ನೀವು ನೋಡಿದರೆ. ಹಾಗಾದರೆ ನೀವೊಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್.